ಸ್ಟೂಡೆಂಟ್ಸ್, ನೀವು ಸೋಮಾರಿ ಅಲ್ವೇ ಅಲ್ಲ. ನಿಮ್ಮ ಮೈಂಡ್ ಇನ್ಫಾರ್ಮೇಶನ್ ಇಂದ ಓವರ್ಲೋಡ್ ಆಗಿದೆ ಅಷ್ಟೇ. ಹಲೋ ಸ್ಟೂಡೆಂಟ್ಸ್, ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಈ ವಿಡಿಯೋ ನೋಡ್ತಿರೋರೆಲ್ಲ ನಾನು ಚೆನ್ನಾಗಿ ಓದ್ಬೇಕು, ನಾನು ಲೈಫಲ್ಲಿ ಮುಂದೆ ಬರ್ಬೇಕಂತ ಆಸೆ ಏನೋ ಇದೆ. ಬಟ್ ನೀವು ಮಾಡ್ತಿದ್ದೀರಾ ಅದನ್ನ? ಇಲ್ಲ. ಸೊ 2 ನಿಮಿಷ ಓದ್ತೀರಾ, ಮತ್ತೆ ಬುಕ್ ಮುಚ್ತೀರಾ, ಮತ್ತೆ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ. ಸೊ ಇದರಿಂದ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿದೆ. ಸೊ ಸತ್ಯ ಮಾತಾಡೋಣ ಸ್ಟೂಡೆಂಟ್ಸ್, ನಿಮ್ಮ ಮೈಂಡ್ ಯಾವಾಗಲೂ ಕಂಫರ್ಟ್ ಝೋನ್ ಹುಡುಕ್ತಾ ಇರುತ್ತೆ. ಯಾವ್ದು ಈಸಿ ಆದ ಟಾಸ್ಕೋ ಅದನ್ನೇ ಮೊದಲು ಮಾಡ್ತೀರಾ, ಕಷ್ಟವಾದ ಟಾಸ್ಕ್ ಬೇಗ ಮಾಡೋದಿಲ್ಲ. ಸೊ ನೀವು ಮೋಟಿವೇಶನ್ ಸ್ಪೀಚಸ್ ಕೇಳ್ತಾ ಇರ್ಬೋದು. ಈ ಮೋಟಿವೇಶನಲ್ ಸ್ಪೀಚಸ್ ಏನಂದ್ರೆ, ಸೊ ಅದು ನಿಮ್ಮ ಫೋನ್ ಚಾರ್ಜ್ ಮಾಡ್ದಂಗೆ. ಸೊ ಬ್ಯಾಟ್ರಿ ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ ಅಲ್ವಾ. ಸೊ ಫೋನ್ ಹೇಗೆ ಆಫ್ ಆಗುತ್ತೋ ಹಾಗೆ ಮೋಟಿವೇಶನ್ ಕೆಲವು ದಿನ ಆದ್ಮೇಲೆ ನಿಮ್ಮ ಮೋಟಿವೇಶನ್ ಕೂಡ ಆಫ್ ಆಗುತ್ತೆ. ಸೊ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಒಳ್ಳೆ ಎಫೆಕ್ಟ್ಸ್ ನಿಮಗೆ ಕೊಡುತ್ತೆ. ಸೊ ಗೇಮ್ಸ್ ಆಡೋದ್ರಿಂದ ಇರ್ಬೋದು, ಟಿವಿ ನೋಡೋದ್ರಿಂದ ಇರ್ಬೋದು, ಈ ಆಕ್ಟಿವಿಟೀಸ್ ಇಂದ ನಮ್ಮ ಬ್ರೈನ್ ಅಲ್ಲಿ ಡೋಪಮೀನ್ ಅನ್ನೋ ಕೆಮಿಕಲ್ ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಡೋಪಮೀನ್ ನಮಗೆ ಮೋಟಿವೇಶನ್ ಕೊಡುತ್ತೆ ಅಂತ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ನೀವು ಓದುವಾಗ ಅಥವಾ ಏನಾದ್ರೂ ಒಂದು ಪ್ರಾಜೆಕ್ಟ್ ಮಾಡುವಾಗ ಈ ಡೋಪಮೀನ್ ಲೆವೆಲ್ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸೊ ನೀವು ಈ ಡೋಪಮೀನ್ ಡಿಟಾಕ್ಸ್ ಮಾಡಬೇಕಾದ್ರೆ ಈ 3 ತಿಂಗಳು ನೀವು ಬೋರ್ಡಮ್ನ ಎಕ್ಸೆಪ್ಟ್ ಮಾಡಬೇಕು. ಸೊ ಇದರಿಂದ ಎಲ್ಲ ಹೇಗೆ ಆಚೆ ಬರೋದು, ಈ ಬ್ಯಾಡ್ ಹ್ಯಾಬಿಟ್ಸ್ ಫಾರ್ಮೇಶನ್ ನ ಹೇಗೆ ಕಟ್ ಮಾಡೋದು, ಇದಕ್ಕೆ ನಾವು 5 ಸ್ಟೆಪ್ಸ್ ನಿಮಗೆ ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್. ಸೊ ಮೊದಲನೇ ಸ್ಟೆಪ್ 2 ಮಿನಿಟ್ ಅಟ್ಯಾಕ್ ರೂಲ್. ಏನ್ ಸರ್ ಇದು 2 ಮಿನಿಟ್ ಅಟ್ಯಾಕ್ ರೂಲ್? ನೀವು ಓದುವಾಗ ಕೂತ್ಕೊಂತೀರಲ್ಲ ಸ್ಟೂಡೆಂಟ್ಸ್, ಸೊ ಓದುವಾಗ ನಿಮ್ಗೆ ಬೋರ್ಡಮ್ ಅನ್ಸಿದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ 2 ಮಿನಿಟ್ಸ್ ಆ ಗ್ರಾಟಿಫಿಕೇಶನ್ ಅಂಡ್ ಟೆಂಪ್ಟೇಷನ್ ನ ಡಿಲೇ ಮಾಡ್ತಾ ಹೋಗಿ. ನಾನು ಇನ್ನ 2 ನಿಮಿಷ ಓದ್ತೀನಿ, ಈ ಕಾನ್ಸೆಪ್ಟ್ ನನಗೆ ಬೋರ್ ಆಗ್ತಿರ್ಬೋದು, ಇನ್ನ 2 ನಿಮಿಷ ನಾನು ಈ ಕಾನ್ಸೆಪ್ಟ್ ಓದ್ತೀನಿ ಅಂತ ನಿಮ್ಮ ಗ್ರಾಟಿಫಿಕೇಶನ್ ಅಂಡ್ ಟೆಂಪ್ಟೇಷನ್ ನ ದೂರ ಹಾಕಿ, ಆಯ್ತಾ. ಸೊ ಇಲ್ಲಿ ಒಂದು ಟೈಮರ್ ಮೇಂಟೈನ್ ಮಾಡಿ ಈ ಪ್ಲಾನ್ ನ ಫಾಲೋ ಮಾಡಿ. ಸೊ 2ನೇ ಸ್ಟೆಪ್, ಕ್ರಿಯೇಟಿಂಗ್ ಅ ಸ್ಟಡಿ ಝೋನ್. ನೀವು ಓದೋ ಎನ್ವೈರನ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಸೊ ಓದೋ ಜಾಗದಲ್ಲಿ ಆದಷ್ಟು ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಸ್ಟೇಷನರಿ ಐಟಮ್ಸ್ ಬಿಟ್ಟು ಬೇರೆ ಏನು ಇಡಕ್ಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ ಫೋನ್ಸ್ ಆದಷ್ಟು ಸೈಲೆಂಟ್ ಮೋಡಲ್ಲಿ ಇಡಿ. ಸೊ ಜೆನ್ಯೂನ್ ಆಗಿ ಮೊಬೈಲ್ ಫೋನ್ಸ್ ನೀವು ಓದೋದಕ್ಕೆ ಬಳಸಿದ್ರೆ ಮಾತ್ರ ಮೊಬೈಲ್ ಫೋನ್ಸ್ ಯೂಸ್ ಮಾಡಿ. ಸೊ ನೀವು ಓದೋ ಕೂತ್ಕೊಳ್ಳೋವಾಗ ಯಾವಾಗ್ಲೂ ನೀವು ಸಬ್ಜೆಕ್ಟ್ಸ್ಗೆ ರಿಲೇಟ್ ಮಾಡಬೇಕಾಗುತ್ತೆ. ಸೊ 3ನೇ ಸ್ಟೆಪ್ ಸ್ಟೂಡೆಂಟ್ಸ್, ದ ಆಕ್ಟಿವ್ ರೀಕಾಲ್ ಪವರ್. ಏನ್ ಸರ್ ಇದು ಆಕ್ಟಿವ್ ರೀಕಾಲ್ ಪವರ್? ಸೊ ನೀವು ಸ್ಟೂಡೆಂಟ್ಸ್ ಓದಿದ್ರೆ ಸಾಲೋದಿಲ್ಲ. ಸೊ ನಿಮ್ ಮೆಮರಿಯಲ್ಲಿ ಚೆನ್ನಾಗಿ ಉಳಿಬೇಕಾದ್ರೆ, ಸೊ ನೀವು 15 ನಿಮಿಷ ಓದಿದ್ರ, 15 ನಿಮಿಷದಲ್ಲಿ ಏನ್ ಓದಿದಿರಾ ಆದಷ್ಟು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಬರೆಯೋದ್ರಿಂದ ನಿಮ್ಮ ಮೆಮರಿ ಪವರ್ ಕೂಡ ಹೆಚ್ಚಾಗುತ್ತೆ ಅಂಡ್ ನೀವು ಓದಿದ್ ಕೂಡ ನೆನಪಲ್ಲಿ ಇರುತ್ತೆ. ಸೊ ಇದ್ರ ಜೊತೆ ಪೋಮೊಡೋರೋ ಟೆಕ್ನಿಕ್ ನ ನೀವು ಕಂಬೈನ್ ಮಾಡಿ. ಏನ್ ಸರ್ ಇದು ಪೋಮೊಡೋರೋ ಟೆಕ್ನಿಕ್? ಸೊ 25 ನಿಮಿಷ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓದಿ ಸ್ಟೂಡೆಂಟ್ಸ್, ಆಮೇಲೆ 5 ನಿಮಿಷ ಗ್ಯಾಪ್ ತಗೊಳ್ಳಿ. ಇದನ್ನ ಸೈಕಲ್ಸ್ ಆಫ್ 4 ಅಂತ ರಿಪೀಟ್ ಮಾಡಿ. ಇದನ್ನ 4 ಸಲ ರಿಪೀಟ್ ಮಾಡಿ. ಸೊ ನಿಮ್ಗೆ ಗೊತ್ತೇ ಆಗದೆ ನೀವು 100 ನಿಮಿಷ ಅಲಾಟ್ ಮಾಡಿರ್ತೀರಾ ಒಂದು ಸಬ್ಜೆಕ್ಟ್ಗೆ ಪರ್ ಡೇ. ಸೊ ಇದು ನಮ್ಗೆ ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ಅಂಡ್ ಇದು ನಮ್ಗೆ ಸ್ಮಾರ್ಟ್ ಸ್ಟಡಿ ಕೂಡ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡೋದಕ್ಕೆ ಆಗದೆ ಇರೋರು ಸೊ ಈ ಟೆಕ್ನಿಕ್ ನ ಫಾಲೋ ಮಾಡಿ. ಸೊ 4ನೇ ಸ್ಟೆಪ್ ಸ್ಟೂಡೆಂಟ್ಸ್, ಟೈಮ್ ಬಾಕ್ಸ್ ಆಫ್ ಇಯರ್ಸ್. ಏನ್ ಸರ್ ಇದು ಟೈಮ್ ಬಾಕ್ಸ್ ಆಫ್ ಇಯರ್ಸ್? ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನ್ಸ್ತಿದೆ ಅದಕ್ಕೆ ಒಂದು ಅಲಾಟೆಡ್ ಟೈಮ್ ಕೊಡಿ. ಸೊ ಕನ್ಸಿಸ್ಟೆನ್ಸಿಯಿಂದ ಮಕ್ಕಳೇ ನಿಮ್ಮ ಫಿಯರ್ಸ್ ಹೋಗೋದು. ಸೊ ಅಟ್ಲೀಸ್ಟ್ 2 ಅವರ್ಸ್ ನೀವು ಕಷ್ಟ ಇರೋ ಸಬ್ಜೆಕ್ಟ್ ನ ಪ್ರಾಕ್ಟೀಸ್ ಮಾಡಿ ಡೈಲಿ. ಸೊ 5ನೇ ಸ್ಟೆಪ್, ದ ವೈ ರೀಇನ್ಫೋರ್ಸ್ಮೆಂಟ್. ಏನ್ ಸರ್ ಇದು ವೈ ರೀಇನ್ಫೋರ್ಸ್ಮೆಂಟ್? ಆದಷ್ಟು ಪರ್ಪಸ್ ತುಂಬಾ ಗಟ್ಟಿಯಾಗಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಯಾವಾಗಾದ್ರೂ ಕ್ವಿಟ್ ಮಾಡ್ಬೇಕು ಅನ್ಸಿದ್ರೆ, ನನ್ಗೆ ಈ ಸಬ್ಜೆಕ್ಟ್ ಕಷ್ಟ ಆಗ್ತಿದ್ಯಪ್ಪ, ನಾನು ಇದು ಓದೋದು ನಿಲ್ಲಿಸ್ತೀನಿ ಅಂತ ಅನ್ಸಿದ್ರೆ, ಸೊ ಯಾಕೆ ನೀನು ಓದ್ತಾ ಇದೀಯಾ, ಏನಕ್ಕೆ ಓದ್ತಾ ಇದ್ದೀರಾ, ಪರ್ಪಸ್ ನ ಮರಿಬೇಡಿ. ಸೊ ಆದಷ್ಟು ಶಾರ್ಟ್ ಟರ್ಮ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗಬೇಡಿ, ಲಾಂಗ್ ಟರ್ಮ್ ಗೋಲ್ಸ್ ನೋಡಿ. ಸೊ ಕೊನೆ ಎಕ್ಸಾಮ್ ರಿಸಲ್ಟ್ ದಿನ ಏನಾಗುತ್ತೆ ಸೊ ಅದ್ರ ಕಡೆ ನಿಮ್ ಗಮನ ಹರಿಸಿ. ಏನೇ ಕಷ್ಟ ಬಂದ್ರು ಆ ಲಾಂಗ್ ಟರ್ಮ್ ಗೋಲ್ ಯಾವಾಗ್ಲೂ ನಿಮ್ ಮೆಮರಿಲಿ ಬರ್ತಾ ಇರಬೇಕು. ಸೊ ಆವಾಗ ಸೊ ನಿಮ್ಗೆ ಏನೇ ಕಷ್ಟ ಬಂದ್ರು ಆ ಪರ್ಪಸ್ ಗಟ್ಟಿ ಆದಾಗ ಸೊ ನಿಮ್ಗೆ ಅಚೀವ್ ಮಾಡೋದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಪರ್ಪಸ್ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್, ಸೊ ಮಾಡಿದ್ರೆ ಆಯ್ತು ಬಿಟ್ರೆ ಆಯ್ತು ಅನ್ನೋ ಮೆಂಟಾಲಿಟಿ ಬರುತ್ತೆ. ಸೊ ವೈ ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಯಾಕೆ ನಾನು ಯಾಕೆ ಕೆಲಸ ಮಾಡ್ತಾ ಇದೀನಿ, ಅಲ್ಲೊಂದು ದಿಟ್ಟ ನಿಮ್ಗೆ ರೀಸನಿಂಗ್ ಇರಬೇಕು. ಸೊ ರೀಸನಿಂಗ್ ಇದ್ರೆ ಸೊ ನಿಮ್ಮ ಫಿಯರ್ಸ್ ಕೂಡ ಹೋಗುತ್ತೆ. ಏನೇ ಕಷ್ಟ ಟಾಪಿಕ್ಸ್ ಬಂದ್ರು ನಾನು ಓದ್ತೀನಿ, ಜಯಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಸ್ಟೂಡೆಂಟ್ಸ್, ಫ್ರೆಂಡ್ಸ್ ಜೊತೆ ಈ ಮಾಹಿತಿನ ಕೂಡ ಶೇರ್ ಮಾಡೋದು ಮರಿಬೇಡಿ. ಓಕೆ, ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮುಂದಿನ ಸಲ ಬರೋ ತನಕ ಸ್ಟೇ ಟ್ಯೂನ್ಡ್.